ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಇವತ್ತಿನ ಈ ವ್ಲಾಗ್ ಬಂದು ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಟೈಮ್, ಇಟ್ ಮೀನ್ಸ್ 5 months ಆದಮೇಲೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬಸ್ ಬುಕ್ಕಿಂಗ್ ಮಾಡಿದ್ದೆ, ಹಾಗಾಗಿ ಇವಾಗ ರೂಮಿಂದ ಆಟೋದಲ್ಲಿ ಇವಾಗ ನಾನು ಬಸ್ ಹತ್ತೋಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬಸ್ ಬರೋದು ಆ್ಯಕ್ಚುಲಿ 11 o'clockಗೆ, ಹಾಗಾಗಿ ನಾನು 10:30 ಆದಮೇಲೆ ರೂಮಿಂದ ಹೊರಗಡೆ ಬಂದೆ. ಆ್ಯಂಡ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀನಿ. ಫೈನಲಿ ಈಗ ಬಸ್ ಬಂತು, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಟೈಮ್ ಬಂದು ಆ್ಯಕ್ಚುಲಿ 2 o'clock ಆಗಿದೆ. ಫೈನಲಿ 4:30 AM ನಾನು ಮನೆ ರೀಚ್ ಆದೆ. ಆ್ಯಂಡ್ ಸ್ವಲ್ಪ ಮಲಗಿ ಎದ್ದು ಎಗೇನ್ ಬೆಳಗ್ಗೆ ಸ್ವಲ್ಪ ವೆದರೆಲ್ಲ ನೋಡಿ ಸ್ವಲ್ಪ ಚಳಿ ಇತ್ತು. ಮಲೆನಾಡು ಸೈಡ್ ಇವಾಗ ತುಂಬಾ ಚಳಿ ಇರುತ್ತೆ, ಹಾಗೆ ಒಂದು ಚಳಿ ಇತ್ತು. ಆ್ಯಂಡ್ ಮನೇಲಿ ಒಂದು ಕ್ರಿಸ್ಮಸ್ ಟ್ರೀ ಹಾಕಿದ್ರು, ಅದೊಂದು ಫೋಟೋ ಆ್ಯಂಡ್ ಒಂದು ವಿಡಿಯೋ ಕ್ಲಿಕ್ ಮಾಡಿ ಆ್ಯಂಡ್ ಬೆಳಿಗ್ಗೆ ಹೊರಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ಎಲ್ಲಿಗೆ ಹೊರಟಿದ್ದೆ ಅಂದರೆ ಅಮ್ಮನಿಗೆ ಹುಷಾರಿರಲಿಲ್ಲ, ಹಾಗಾಗಿ ಅವ್ರನ್ನ ನೋಡೋಕ್ಕಂತ ಅಜ್ಜಿ ಮನೆ ಹತ್ರ ಹೋಗಿದ್ದೆ. ನಾನು ಅಜ್ಜಿ ಮನೆ ಹತ್ರ ಹೋಗಿ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಅವ್ರು ಬಂದಿದ್ದರು. ಆ್ಯಕ್ಚುಲಿ ಮೈಸೂರಿಂದ ಬಂದಿದ್ದರು ಅವರು. ಹಾಗಾಗಿ ಇವಾಗ ಸ್ವಲ್ಪ ಟೌನಿಗೆ ಹೋಗಿ ಕ್ರಿಸ್ಮಸ್ ಹಬ್ಬದ ಪರ್ಚೇಸಿಂಗ್ ಇತ್ತು, ಹಾಗಾಗಿ ಈಗ ಮನೇಲಿ ಎಲ್ಲ ಹೊರಟಿದ್ರು. ಹಾಗೆ ಇವಾಗ ಪರ್ಚೇಸಿಂಗ್ ಅಂತ ನಾವಿವಾಗ ಬಾಳುಪೇಟೆಗೆ ಹೋಗಿದ್ವಿ. ಆ್ಯಕ್ಚುಲಿ ಬಾಳುಪೇಟೆಗೆ ಏನಕ್ಕಂದರೆ ಹೋಗಿದ್ದು ಆ್ಯಕ್ಚುಲಿ ತಂಗಿಗೆ ಹೇರ್ ಕಟ್ಟಿಂಗ್ ಇತ್ತು, ಹಾಗಾಗಿ ಅವಳಿಗೊಂದು ಹೇರ್ ಕಟ್ಟಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇವಾಗ ಬಾಳುಪೇಟೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ರೋಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಹಾಸನ್ ಟು ಬ್ಯಾಂಗ್ಳೂರು ರೋಡು ಹೋಗೋದಕ್ಕೆ ಸಹ ಒಳ್ಳೆ ರೋಡ್ ಆಗಿದೆ, ಇವಾಗ ಡಬಲ್ ವೇ ಮಾಡಿರೋದು, ತುಂಬಾ ಚೆನ್ನಾಗಾಗಿದೆ ರೋಡು. ಆ್ಯಂಡ್ ನಾನಿವಾಗ ಡ್ರೀಮ್ ವೆಡ್ಡಿಂಗ್ ಇವೆಂಟ್ಸ್ ಅದು ಯಾವುದೋ ಒಂದು ಪಾರ್ಲರ್ ಇದೆ ಆ್ಯಕ್ಚುಲಿ ಬಾಳುಪೇಟೆಯಲ್ಲಿ. ಆ್ಯಕ್ಚುಲಿ ಇವರು ಸಕಲೇಶ್ಪುರದಲ್ಲಿದ್ದರು, ಈಗ ಬಾಳುಪೇಟೆಗೆ ಶಿಫ್ಟ್ ಮಾಡಿದಾರಂತೆ. ಆ್ಯಂಡ್ ಇಲ್ಲಿ ಹೇರ್ ಕಟ್ಟಿಂಗ್ ಮಾಡಿಸೋಣ ಅಂತ ತಂಗಿಗೆ ನಾನು ಬಂದಿದ್ದೆ. ಅವಳು ಲೇಯರ್ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ಲು, ಕ್ರಿಸ್ಮಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದನೂ ಅವಳು ಹೇಳ್ತಾ ಇದ್ಲು ಮಾಡಿಸ್ಬೇಕಂತ. ಹಾಗಾಗಿ ಅವಳಿಗೆ ಒಂದು ಹೇರ್ ಕಟ್ಟಿಂಗ್ ಮಾಡಿಸೋಣ ಅಂತ ನಾನು ಬಂದಿದ್ದೆ. ಹೇರ್ ಕಟ್ಟಿಂಗ್ ಆಯಿತು. ಆ್ಯಂಡ್ ಇನ್ನೊಳಿಗೆ ಡ್ರೆಸ್ ಪರ್ಚೇಸ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನಾನು ಮ್ಯಾಂಗ್ಳೂರಲ್ಲೇ ಡ್ರೆಸ್ ತೊಗೊಂಡಿದ್ದೆ ಕ್ರಿಸ್ಮಸ್ ಹಬ್ಬಕ್ಕೆ, ಅವಳು ತೊಗೊಂಡಿರಲಿಲ್ಲ. ಹಾಗಾಗಿ ಅವಳಿಗೆ ಒಂದು ಡ್ರೆಸ್ ತೆಗೆಯುವ ಹೇಳಿ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ ಈಗ. ಹಾಗೆ ಅವಳಿಗೊಂದು ಕಾಲು ಚೈನ್ ಬೇಕಂತ ಯಾವಾಗಲೂ ಅಪ್ಪನ ಹತ್ರ ಹಠ ಮಾಡ್ತಾಯಿದ್ರು, ಹಾಗಾಗಿ ಅಪ್ಪ ಅವಳಿಗೆ ಕಾಲು ಚೈನ್ ತೆಕ್ಕೊಡು ಅಂತೇಳಿ ಅಮೌಂಟ್ ನನ್ನ ಹತ್ರ ಕೊಟ್ಟೋಗಿದ್ರು. ಹಾಗೆ ಹೋಗೋ ರೋಡಲ್ಲೇ ಅವಳಿಗೊಂದು ಗೋಲ್ಡ್ ಶಾಪಲ್ಲಿ ಒಂದು ಸಿಲ್ವರ್ ಕಾಲು ಚೈನ್ ತೆಗೆದುಕೊಟ್ಟು, ನಂತರ ಡ್ರೆಸ್ ತೆಗೆದುಕೊಟ್ಟು ಲಾಸ್ಟಿಗೆ ನಾವು ಅತ್ತೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಇವಾಗ ಅವಳಿಗೊಂದು ಕಾಲು ಚೈನ್ ತೆಗೆಯೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕ್ರಿಸ್ಮಸ್ ಆಗಿರೋದ್ರಿಂದ ಹೆವಿ ಟ್ರಾಫಿಕ್, ಹೆವಿ ವೆಹಿಕಲ್ಸ್ ಉಂಟು. ಈ ಕಾಲು ಚೈನ್ ಅವಳಿಗೆ ಇಷ್ಟ ಆಯಿತು, ಹಾಗಾಗಿ ಇದನ್ನೇ ತೊಗೊಂಡ್ವಿ ನಾವು. ಆ್ಯಂಡ್ ಅದನ್ನ ತೊಗೊಂಡು ಅವಳಿಗೆ ಡ್ರೆಸ್ಸಿನ ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ, ಸಾರಿ. ಆ್ಯಕ್ಚುಲಿ ನಮಗೆ ಆಲ್ರೆಡಿ ತುಂಬ ಲೇಟ್ ಆಗಿತ್ತು, ಹಾಗಾಗಿ ಅವಳಿಗೆ ಡ್ರೆಸ್ ಎಲ್ಲ ತೆಕ್ಕೊಟ್ಟು ಅವರನ್ನು ಮನೆಗೆ ಕಳಿಸಿ, ಅಮ್ಮನ ಮತ್ತು ತಂಗಿನ ಮನೆಗೆ ಕಳಿಸಿ ನಾವಿವಾಗ ಪ್ರಯಾಣ ಮಾಡ್ತಾ ಇರೋದು ಅತ್ತೆ ಮನೆಗೆ. ಆ್ಯಂಡ್ ಅಮ್ಮನ ಮನೆಗೂ ಅತ್ತೆ ಮನೆಗೂ ಹೋಗ್ದಲ್ಲೇ ನಾನು 5 months ಆಗಿತ್ತು ಆಲ್ಮೋಸ್ಟು. ಹಾಗಾಗಿ ಹೋಗಿ ಮತ್ತೆ ರಿಟರ್ನ್ ಆ ಕಡೆ ನಾನು 25th ಮಾರ್ನಿಂಗ್ ಕ್ರಿಸ್ಮಸ್ಸಿಗೆ ಅಮ್ಮನ ಮನೆಗೆ ಬರಬೇಕಾಗಿತ್ತು. ಹಾಗಾಗಿ 24ಗೆ ಅತ್ತೆ ಮನೇಲಿ ಫಂಕ್ಷನ್ ಇರೋದ್ರಿಂದ ನಾನು 24 ಮಾರ್ನಿಂಗು ತಂಗಿದು ಶಾಪಿಂಗ್ ಎಲ್ಲ ಮುಗಿಸಿದ ನಂತರ ಅವ್ರನ್ನ ಮನೆಗೆ ಕಳಿಸಿಕೊಟ್ಟು ನಾನು ಮತ್ತು ಹಸ್ಬೆಂಡು ಅತ್ತೆ ಮನೆ ಹತ್ರ ಬಂದ್ವಿ. ಆ್ಯಂಡ್ ಹೆವಿ ಟಯರ್ಡ್, ನೈಟು ಟ್ರಾವೆಲ್ಲು, ಮಾರ್ನಿಂಗು ಟ್ರಾವೆಲ್ಲು, ಇನ್ನು ನೆಕ್ಸ್ಟ್ ಡೇನೂ ಟ್ರಾವೆಲ್ ಮಾಡುವಾಗ ತುಂಬಾ ಸಾಕಾಗಿ ಹೋಗಿದೆ. ಏನನ್ಸಿದೆ ಅಂದರೆ ಐ ನೀಡ್ ರೆಸ್ಟ್. ಎಲ್ಲದೊಂದು ಮಲ್ಕೊಂಡ್ರೆ ಸಾಕು, ಅಷ್ಟು ಟಯರ್ಡ್ ಆಗೋಗಿದೆ. ಆ್ಯಕ್ಚುಲಿ ರೋಡ್ ಅಂತೂ ತುಂಬಾ ಕೆಡ್ತಾಗುಂಟು. ಆ್ಯಕ್ಚುಲಿ ಮಾರ್ನಹಳ್ಳಿ ಆ್ಯಂಡ್ ಘಾಟಿ ಸೆಕ್ಷನ್ ದಾಟಿದ ಮೇಲಂತೂ ರೋಡ್ ತುಂಬಾ ಹದಗೆಟ್ಟಿದ್ದು, ತುಂಬ ಅಂದರೆ ತುಂಬ ಕೆಡ್ತಾಗಿದೆ ರೋಡು. ಟ್ರಾವೆಲ್ ಮಾಡೋಕ್ಕೆ ತುಂಬಾ ಕಷ್ಟ ಆಗಿದೆ. ಆ್ಯಂಡ್ ಫೈನಲಿ ಇವಾಗ ಅತ್ತೆ ಮನೆ ಹತ್ರ ಬಂದ್ವಿ. ಆ್ಯಂಡ್ ಅವರು ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ, ತುಂಬ ಮಾರ್ನಿಂಗಿಂದ ತುಂಬ ಕಾಲ್ ಬಂದಿತ್ತು, ಎಲ್ಲಿದ್ದೀರಾ ಅಂತ. ಆ್ಯಂಡ್ ಫೈನಲಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಬೇಕು, ಹಾಗಾಗಿ ಈಗ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾ ಇದ್ದೆ. ಆ್ಯಂಡ್ ಅಮ್ಮ ಹೇಳಿದರು ಊಟ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ, ಟಯರ್ಡ್ ಆಗಿದೆಯಲ್ಲ ಹೇಳಿ, ಓಕೆ ಊಟ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅಮ್ಮ ತುಂಬಾ ವೆರೈಟೀಸ್ ಏನೇನೋ ಮಾಡಿದರು. ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಟೈಮ್ ಇಷ್ಟೊಂದು ಫುಡ್ಡೆಲ್ಲ ತಿಂತಾ ಇರೋದು. ಆ್ಯಂಡ್ ವೆದರ್ ತುಂಬಾ
ಹಾಟ್ ಅಂದರೆ ಹಾಟಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಮನೆಯದು ವ್ಯೂಸ್ ಎಲ್ಲ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರೈಸ್ ಮಾಡಿದ್ದು ಆ್ಯಂಡ್ ಚಿಕನು ಏನೇನೋ ಮಾಡಿದರು, ಕಡಲೆ ಸಾಂಬಾರು ಆ್ಯಂಡ್ ಅಲಸಂಡೆ ಪಲ್ಯ, ಏನೇನೋ ಸಮಥಿಂಗ್ ಏನೇನೋ ಫಿಶ್ ಫ್ರೈ ನಂಗೆ ತುಂಬ ಇಷ್ಟ, ಹಾಗಾಗಿ ಅವ್ರು ಅದನ್ನು ಮಾಡಿದರು. ಆ್ಯಂಡ್ ಅದೇ ಊಟ ಎಲ್ಲ ಮಾಡಿ ಒಂದು ಫ್ರಂಟಿಂದು ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ನೈಟ್ ನಮಗೆ ಚರ್ಚ್ ಇರೋದ್ರಿಂದ ಅತ್ತೆ ಮನೇಲಿ ನೈಟು ಚರ್ಚಿಗೆ ಹೋಗಿದ್ವಿ. ಆ್ಯಂಡ್ ಚರ್ಚ್ ಮುಗಿಸಿ ಬಂದು ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಮಲಗೋದು. ಆ್ಯಂಡ್ ಇವಾಗ ಬಂದು ಮಾರ್ನಿಂಗ್ 7:30 ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಇವಾಗ ಎದ್ದಿದ್ದು ನಾನು ಎದ್ದು ಇನ್ನೂ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಅಗೇನ್ ಟ್ರಾವೆಲ್ ಮಾಡಬೇಕು. ಇಟ್ಸ್ ಸೋ ಹಾರ್ಡ್ ಅನಿಸುತ್ತೆ ಈಗೇನು ಟ್ರಾವೆಲ್ ಕಂಟಿನ್ಯೂಸ್ಲಿ 3 days ಟ್ರಾವೆಲಿಂಗ್ ಆಗಿದೆ, ತುಂಬಾ ಕಷ್ಟ ಅನ್ನಿಸ್ತುಂಟು. ಆ್ಯಂಡ್ ದಿಸ್ ಈಸ್ ಮೈ ಕ್ರಿಸ್ಮಸ್ ಔಟ್ಫಿಟ್. ಆ್ಯಂಡ್ ಕ್ರಿಸ್ಮಸ್ ಇವಾಗ ಕೇಕ್ ಕಟ್ ಮಾಡುವ ಹೇಳಿ ಅತ್ತೆ ಮನೇಲಿ ಎಲ್ಲ ಸೇರಿ ಕೇಕ್ ಕಟ್ ಮಾಡಿದರು. ಆ್ಯಕ್ಚುಲಿ ಕೇಕೆಲ್ಲ ಕಟ್ ಮಾಡಿ ನಂತರ ನಾವು ಅಮ್ಮನ ಮನೆಗೆ ಹೊರಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಫೈನಲಿ ಕೇಕ್ ಕಟ್ ಮಾಡಿ ಕೇಕ್ ತಿಂದ್ಕೊಂಡು ಆ್ಯಂಡ್ ಈಗ ಫೈನಲಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬೇಜಾರು ಏನಪ್ಪ ಅಂದರೆ ಅಮ್ಮನಿಗೆ ಹುಷಾರಿರಲಿಲ್ಲ, ಹಾಗಾಗಿ ಬೆಳಿಗ್ಗೆನೇ ಹೊರಡಬೇಕಾಗಿತ್ತು. ಬಟ್ ಸ್ವಲ್ಪ ಹೊರಡೋದು ಲೇಟ್ ಆಯಿತು. ಹಾಗೆ ಹೋಗುವಾಗಲೇ ಮಧ್ಯಾಹ್ನ ಒಂದು 2-2:30 ಆಗಿತ್ತು ಅಮ್ಮನ ಮನೆಗೆ ಹೋಗುವಾಗ. ಆ್ಯಕ್ಚುಲಿ ರೋಡ್ ಚೆನ್ನಾಗಿಲ್ಲ, ಹಾಗಾಗಿ ತುಂಬ ಲೇಟ್ ಆಗುತ್ತೆ ಹೋಗುವಾಗ. ನೀವೇ ನೋಡ್ಬೋದು ಎಷ್ಟು ಕೆಟ್ಟಾಗಿದೆ ರೋಡ್ ಅಂದರೆ, ಎಷ್ಟು ಡಸ್ಟು. ಆ ರೋಡಲ್ಲಿ ಕಾರಲ್ಲಿ ಹೋಗೋರು ಓಕೆ, ಬಸ್ಸಲ್ಲಿ ಹೋಗೋರು ಓಕೆ, ಬಟ್ ಬೈಕಲ್ಲಿ ಹೋಗೋರು ಅದೆಲ್ಲ ಹೇಗೆ ಹೋಗ್ತಾರಂತ ಗೊತ್ತಿಲ್ಲ. ಇವಿ ಡಸ್ಟು, ರೋಡು ತುಂಬ ಕೆಟ್ಟಾಗಿದೆ, ಏನು ಹೇಳೋದು. ಆ್ಯಂಡ್ ಫೈನಲಿ ಕ್ರಿಸ್ಮಸ್ದು ಕೇಕ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಮನೆ ಹತ್ರ ಬಂದೆ. ಆ್ಯಂಡ್ ಫೈನಲಿ ಮನೆ ಹತ್ರ ರೀಚ್ ಆಗಿ ರಿಲೇಷನ್ಸ್ನೆಲ್ಲ ಮಾತಾಡಿ ಆ್ಯಂಡ್ ಅಲ್ಲೇ ಒಂದು ರೀಲ್ಸ್ ಮಾಡಿಕೊಂಡು ಆ್ಯಂಡ್ ಬಂದೆ. ಆ್ಯಕ್ಚುಲಿ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.